ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ವಿಜಯದಶಮಿ ಆಯುಧ ಪೂಜೆ ಸಮಯ ಮತ್ತು ಬನ್ನಿ ಪತ್ರೆ ಮರಕ್ಕೆ ಹೇಗೆ ಪೂಜೆ ಮಾಡಬೇಕು ಮತ್ತು ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೇನೆ. ಅಖಂಡ ಫಲವನ್ನು ಪಡೆಯಲು ನವರಾತ್ರಿಯ ದಿನ ಅಥವಾ ವಿಜಯದಶಮಿ ದಿನ ಬನ್ನಿ ಮರಕ್ಕೆ ಪೂಜೆ ಮಾಡುವುದು ತುಂಬ ಮುಖ್ಯವಾಗಿರುತ್ತದೆ. 9 ದಿನಗಳ ನವರಾತ್ರಿಯ ದಿನ ಬನ್ನಿ ಮರದ ಪೂಜೆ ಮಾಡದೇ ಇದ್ದಲ್ಲಿ ವಿಜಯದಶಮಿ ದಿನ ಆದರೂ ತಪ್ಪದೇ ಪೂಜೆ ಮಾಡಿ. ಒಂದೇ ಒಂದು ದಿನ ಪೂಜೆ ಮಾಡಿದರೂ ದುರ್ಗಾದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ. ಬನ್ನಿ ಮರಕ್ಕೆ ಪೂಜೆ ಮಾಡುವುದರಿಂದ ಹಲವಾರು ರೀತಿಯ ಪ್ರಯೋಜನಗಳಿವೆ. ಬನ್ನಿ ಮರವನ್ನು ದೇವರ ವೃಕ್ಷ ಎಂದು ಕರೆಯಲಾಗುತ್ತದೆ. ಬನ್ನಿ ಮರದ ಪ್ರತಿಯೊಂದು ಎಲೆಯೂ ಚಿನ್ನದ ಸಮಾನ ಎಂದು ಹೇಳುತ್ತಾರೆ. ಹಾಗಾಗಿ ಪ್ರತಿ ವರ್ಷವೂ ನವರಾತ್ರಿ ಮತ್ತು ವಿಜಯದಶಮಿ ಬನ್ನಿ ಮರವನ್ನು ಪೂಜೆ ಮಾಡುತ್ತಾರೆ. ಹಾಗೂ ಬನ್ನಿ ಪತ್ರೆಯ ಎಲೆಯನ್ನು ಮನೆಗೆ ತಂದು ದೇವರಿಗೆ ಇಟ್ಟು ನಮಸ್ಕಾರ ಮಾಡಿ ನಂತರ ಹಿರಿಯರಿಂದ ಆಶೀರ್ವಾದ ಪಡೆದರೆ ಬನ್ನಿ ಪತ್ರೆಯನ್ನು ಮನೆಯಲ್ಲಿರುವ ಹಣಪೆಟ್ಟಿಗೆ ಬೀರುವಲ್ಲಿ ಇದನ್ನು ಇಟ್ಟರೆ ಬಂಗಾರ ಬೆಳೆಯದಂತೆ ಮನೆಯಲ್ಲಿ ಅಷ್ಟ ಐಶ್ವರ್ಯಗಳು ಬೆಳೆಯುತ್ತದೆ ಎಂಬುವ ನಂಬಿಕೆ ಇದೆ ಮತ್ತು ಇದರಿಂದ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ ಎಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಂಬಿಕೆ ಇದೆ. ಈ ವೃಕ್ಷ ದೈವ ಸ್ವರೂಪಿ. ವಿಜಯದಶಮಿ ಬಂತೆಂದರೆ ಬನ್ನಿಯನ್ನು ನೆನೆದವರಿಲ್ಲ. ದಸರದ ಸಂಭ್ರಮಕ್ಕೆ ತೆರೆ ಬೀಳುವುದು ಈ ಬನ್ನಿ ಮರದಿಂದಲೇ. ಯಜ್ಞ ಮತ್ತು ಹೋಮದ ವೇಳೆಯಲ್ಲಿ ಇದರ ಒಣಗಿದ ಟೊಂಗೆ ಅರ್ಪಿಸುವರು. ಆದ್ದರಿಂದ ಇದಕ್ಕೆ ಹವನೀಯ ವೃಕ್ಷವೆಂದು ಹೆಸರಿದೆ. ಬನ್ನಿ ಮರಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಬರಲು ಹಲವಾರು ಪುರಾಣ ಕಥೆಗಳಿವೆ. ಪಾಂಡವರು ವನವಾಸಕ್ಕೆ ಹೋದಾಗ ತಮ್ಮ ಶಸ್ತ್ರಾಸ್ತ್ರ ಆಯುಧಗಳನ್ನು ಕಟ್ಟಿ ಬನ್ನಿ ಮರದ ಮೇಲೆ ಮುಚ್ಚಿಟ್ಟು ಹೋಗಿದ್ದರು. ಮತ್ತೆ ವನವಾಸ ಮುಗಿದ ನಂತರ ಬಂದು ನೋಡಿದರೆ ಬನ್ನಿ ಮರದಲ್ಲಿ ಆಯುಧಗಳು ಜೋಪಾನವಾಗಿದ್ದವು. ಅದನ್ನು ನೋಡಿ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ಆ ಆಯುಧಗಳಿಂದಲೇ ಕೌರವರ ಜೊತೆ ಯುದ್ಧ ಮಾಡಿ ವಿಜಯವನ್ನು ಸಾಧಿಸಿದ್ದಾರೆ. ಹಾಗಾಗಿ ಆ ಹಿಂದಿನ ಕಾಲದಲ್ಲೂ ಬನ್ನಿ ಮರವನ್ನು ಪೂಜೆ ಮಾಡುವ ಪದ್ಧತಿ ಇದೆ. ಬಹಳ ಸ್ಥಳಗಳಲ್ಲಿ ಈಗಲೂ ಈ ಸಂಪ್ರದಾಯವನ್ನು ಹಿರಿಯರು ಮುಂದುವರಿಸಿಕೊಂಡು ಬಂದಿದ್ದಾರೆ. ನವರಾತ್ರಿ ಹಬ್ಬದ ದಿನ ಬನ್ನಿ ಮರ ಆದಷ್ಟು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಪೂಜೆಗೆ ನೀರು, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಫಲ, ತಾಂಬೂಲ, ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ ಜೊತೆಗೆ ನೈವೇದ್ಯಕ್ಕೆ ಏನಾದರೂ ಸಿಹಿಯನ್ನು ತಯಾರಿಸಬೇಕು. ನೈವೇದ್ಯಕ್ಕೆ ಸಜ್ಜಿಗೆ, ಅಕ್ಕಿ ಪಾಯಸ, ಬೆಲ್ಲವನ್ನು ಯಾವುದಾದರೂ ಒಂದು ಪದಾರ್ಥವನ್ನು ನೈವೇದ್ಯವಾಗಿ, ಇದ್ಯಾವುದು ಸಾಧ್ಯವಾಗದಿದ್ದರೆ ಸಕ್ಕರೆಯನ್ನಾದರೂ ದೇವರ ನೈವೇದ್ಯಕ್ಕೆ ಇಡಬೇಕು. ಇದನ್ನೆಲ್ಲ ಮನೆಯಿಂದ ತೆಗೆದುಕೊಂಡು ಹೋಗಿ ಬನ್ನಿ ಮರದ ಬುಡಕ್ಕೆ ಸ್ವಲ್ಪ ನೀರು ಹಾಕಿ ಶುದ್ಧ ಮಾಡಿದ ನಂತರ ಅರಿಶಿನ, ಕುಂಕುಮ, ಹೂವು ಮತ್ತು ಧೂಪ ಧವನಗಳಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಇಡಬೇಕು. ಮನಸ್ಸಿನಲ್ಲಿಯೇ ಸಂಕಲ್ಪ ಮಾಡಿಕೊಂಡು ಶ್ಲೋಕವನ್ನು ಪಠಿಸುತ್ತಾ ದೇವರಿಗೆ ನಮಸ್ಕರಿಸಬೇಕು. ಪಠಿಸಬೇಕಾಗಿರುವ ಮಂತ್ರ ಹೀಗಿದೆ: ಶಮಿ ಶಮಿಯಂತೆ ಪಾಪ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುಧಾದ್ರಿ ರಾಮ್ಯಸ್ಯ ಪ್ರಿಯದರ್ಶಿನಿ. ಬನ್ನಿ ವೃಕ್ಷದ ಪೂಜಿಸುವಾಗ ಮತ್ತು ಬನ್ನಿ ಪತ್ರೆಯನ್ನು ಮನೆಗೆ ತೆಗೆದುಕೊಂಡು ಹೋಗುವಾಗ ಈ ಶ್ಲೋಕವನ್ನು ಪಠಿಸಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಬನ್ನಿ ಮರಕ್ಕೆ 5 ಅಥವಾ 9 ಪ್ರದಕ್ಷಿಣೆ ಹಾಕಬೇಕು. ಸಾಧ್ಯವಾದಲ್ಲಿ ಅರಿಶಿನ ದಾರವನ್ನು ಬನ್ನಿ ಮರಕ್ಕೆ ಸುತ್ತಿ 5 ಅಥವಾ 9 ಪ್ರದಕ್ಷಿಣೆ ಹಾಕಬಹುದು. ಈ ರೀತಿ ಪ್ರದಕ್ಷಿಣೆ ಹಾಕುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಮದುವೆ ವಿಳಂಬ ಆಗುವವರಿಗೆ 48 ದಿನಗಳ ಕಾಲ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರದ ಪೂಜೆ ಮಾಡಿದರೆ ತುಂಬ ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಈ ರೀತಿ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ದಶಮಿಯ ಮುಹೂರ್ತವನ್ನು ತಿಳಿದುಕೊಳ್ಳೋಣ. ಇನ್ನು ವಿಜಯದ ಮುಹೂರ್ತ 2 ಗಂಟೆ 9 ನಿಮಿಷದಿಂದ 2 ಗಂಟೆ 56 ನಿಮಿಷದವರೆಗೂ ಇರುತ್ತದೆ. ಆಯುಧ ಪೂಜೆಯಂದು ರೈತರು ಮತ್ತು ಮನೆಯಲ್ಲಿರುವ ಎಲ್ಲ ಆಯುಧಗಳನ್ನು ಶಸ್ತ್ರಾಸ್ತ್ರಗಳನ್ನು ಸ್ವಚ್ಛಗೊಳಿಸಿ ಸಾಲಾಗಿ ಇಟ್ಟು ಪೂಜೆ ಮಾಡುತ್ತಾರೆ. ಕಾರ್ಖಾನೆಗಳಲ್ಲೂ ಕೂಡ ಈ ಸಂಪ್ರದಾಯವನ್ನು ಅಳವಡಿಸಿಕೊಂಡು ತನ್ನಲ್ಲಿರುವ ಕೆಟ್ಟದ್ದನ್ನೆಲ್ಲ ಹೋಗಲಾಡಿಸಿ ಕಾರ್ಖಾನೆಯಲ್ಲಿರುವ ಮಿಷಿನ್ಗಳಿಗೆ ಮತ್ತು ಮನೆಯಲ್ಲಿರುವ ವಸ್ತುಗಳಿಗೆಲ್ಲ ಪೂಜೆಯನ್ನು ಸಲ್ಲಿಸಿ ಸಿಹಿಯನ್ನು ಹಂಚುತ್ತಾರೆ. ವಿಜಯದಶಮಿಯ ಪ್ರಾಮುಖ್ಯತೆಯನ್ನು ತಿಳಿಯೋಣ. ಜಯವು ಸಿದ್ಧವೆಂದು ನಂಬಿ ವಿಜಯದಶಮಿಯಂದು ಹಿಂದಿನ ಅರಸರು ದಂಡಯಾತ್ರೆ ಹೊರಡುತ್ತಿದ್ದರು. ಇನ್ನು ರಾಜವಂಶದಲ್ಲಿ ಈ ಪದ್ಧತಿ ಉಳಿದುಕೊಂಡಿದ್ದು ಸಾಂಕೇತಿಕವಾಗಿ ತಮ್ಮ ಚದುರಂಗ ಸಮೇತವಾಗಿ ರಾಜರ ಗಿಡಗಳನ್ನು ದಾಟಿದಂತೆ ಮಾಡಿ ಹಿಂದಿರುಗುತ್ತಾರೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಪ್ರಾರಂಭವಾದ ಈ ಸಿಮ್ಬೋಲ್ನ ಮೈಸೂರು ಒಡೆಯರ ಕಾಲದಲ್ಲೂ ಮುಂದುವರೆದಿದೆ. ಮೈಸೂರು ಪ್ರಾಂತ್ಯದ ಜನಸಾಮಾನ್ಯರಿಗೆ ವಿಜಯದಶಮಿಯ ದಿನ ಜಂಬೂ ಸವಾರಿಯನ್ನು ನೋಡುವುದೆಂದರೆ ಪರಮ ಸಂತೋಷ.
ರಾಮಲೀಲಾ ಉತ್ಸವವನ್ನು ದೆಹಲಿ ಮತ್ತು ಇನ್ನಿತರೆ ವಿಜೃಂಭಣೆಯಿಂದ ನೆರವೇರಿಸುತ್ತದೆ. ಕಾಳಿ ವಿಗ್ರಹದ ಉತ್ಸವ ಸಮೇತವಾಗಿ ಕೊಂಡೊಯ್ದು ನೀರಿನಲ್ಲಿ ವಿಸರ್ಜಿಸುವ ಪದ್ಧತಿಯು ಪಶ್ಚಿಮ ಬಂಗಾಳ ಮತ್ತು ಇತರ ಹಲವೆಡೆ ನಡೆದು ಬಂದಿದೆ. ಮಹಿಷಾಸುರನ ಸಂಹಾರ. ಅಸುರರ ದೊರೆಯಾದ ಮಹಿಷಾಸುರನು ದೀರ್ಘ ತಪಸ್ಸು ಮಾಡಿ ಯಾವುದೇ ಮನುಷ್ಯರಿಂದ, ದೇವರಿಂದ ಅಥವಾ ವಿಶಿಷ್ಟ ಶಕ್ತಿಯಿಂದ ನನ್ನನ್ನು ಸಂಹರಿಸಲು ಸಾಧ್ಯವಾಗಬಾರದು ಎಂದು ಬ್ರಹ್ಮನಿಂದ ವರವನ್ನು ಪಡೆದಿದ್ದರು. ವರ ಸಿಕ್ಕಿದ ಕೂಡಲೇ ಅಹಂಕಾರದಿಂದ ಜನರಿಗೆ ಮತ್ತು ದೇವತೆಗಳಿಗೆ ತೊಂದರೆಯನ್ನು ಕೊಡಲು ಆರಂಭಿಸಿದರು. ಈತನ ಹುಡುಕಾಟಗಳನ್ನು ತಾಳಲಾರದೆ ದೇವತೆಗಳು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರನ ಮೊರೆ ಹೋದರು. ತ್ರಿಮೂರ್ತಿಗಳು ತಮ್ಮ ಶಕ್ತಿ ಸೇರಿದ ದುರ್ಗಾಮಾತೆಯನ್ನು ಸೃಷ್ಟಿಸಿದ್ದಾರೆ. ಶಕ್ತಿಯ ಸಮಾಗಮದಿಂದ ಸೃಷ್ಟಿಯಾದ ದುರ್ಗಾಮಾತೆಯು ದೇವತೆಗಳನ್ನು ಪೂಜಿಸಿ ಮಹಿಷಾಸುರನನ್ನು ಸಂಹರಿಸುವಂತೆ ಬೇಡಿಕೊಂಡರು. ದೇವಿ ದುರ್ಗೆಯಾಗಿ ಸಿಂಹದ ಮೇಲೆ ಕುಳಿತು 10 ಕೈಗಳಲ್ಲಿ 10 ಬಗೆಯ ಆಯುಧಗಳನ್ನು ಹಿಡಿದು ಮಹಿಷಾಸುರನನ್ನು ಸಂಹರಿಸಿದಳು. ಅಂದಿನಿಂದ ದಶಮಿಯಂದು ಮಹಿಷಾಸುರನನ್ನು ಕೊಂದ ವಿಜಯ ಸಿಕ್ಕಿದ್ದಕ್ಕೆ ವಿಜಯದಶಮಿ ಎಂದು ಎಲ್ಲೆಡೆ ಸಂಭ್ರಮದಿಂದ ಆಚರಿಸುತ್ತಾರೆ. ಈ ವಿಡಿಯೋದಲ್ಲಿ ಹೇಳಿರುವ ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.